ರಸ್ತೆ ಬದಿ ತರಕಾರಿ ವ್ಯಾಪಾರಿಗಳ ಗೋಳು ಕೇಳೋರು ಯಾರು ಎಂಬಂತಾಗಿದೆ. ದೇವರಹಿಪ್ಪರಗಿ ಪಟ್ಟಣದಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಿಸಿರುವ ಕುರಿತು ಮಾನ್ಯ ತಹಸೀಲ್ದಾರ್ ಅವರಿಗೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಮನವಿ ನೀಡಿದ್ರು. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ಪಟ್ಟಣದಲ್ಲಿ ವಿಜಯಪುರದಿಂದ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ರೈತರು ಕಾಯಿ ಪಲ್ಯಗಳನ್ನು ತಂದು ಬಿಸಿಲು ಮಳೆ ಗಾಳಿ ಎನ್ನದೆ ರೈತರು ತರಕಾರಿ ಮಾರ್ತಾ ಇದ್ದು, ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ಅನೇಕ ವಾಹನಗಳು ತಿರುಗಾಡ್ತಿವೆ. ರೈತರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ತರಕಾರಿ ಮಾರ್ತಿದ್ದು ರೈತರ ಪರಿಸ್ಥಿತಿ ಯಾರೂ ಕೇಳದಂತಾಗಿದೆ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವರು ನಮಗೆ ಅನ್ನ ನೀಡುವ ಅನ್ನದಾತರು. ಇಂತಹ ಸುಡು ಬಿಸಿಲಿನಲ್ಲಿ ಸಹಿತ ರಸ್ತೆ ಬದಿ ಕುಳಿತುಕೊಂಡು ತರಕಾರಿ ಮಾರ್ತಾ ಇದ್ದು ಇಂತಹ ಎಲ್ಲಾ ಕಷ್ಟಗಳನ್ನು ಎದುರಿಸಿ ತರಕಾರಿ ಮಾರ್ತಿದ್ದಾರೆ. ರೈತರಿಗೆ ಅತ್ಯವಶ್ಯಕವಾಗಿ ತರಕಾರಿ ಮಾರುವ ಮಾರುಕಟ್ಟೆ ಅವಶ್ಯಕತೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ತಿರ ದೇವರಹಿಪ್ಪರಗಿ ತಾಲೂಕು ಘಟಕದ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮನವಿ ಮಾಡಿಕೊಳ್ಳುವುದೇನೆಂದರೆ, ಆದಷ್ಟು ಬೇಗ ರೈತರಿಗೆ ತರಕಾರಿ ಮಾರುಕಟ್ಟೆಯನ್ನ ನಿರ್ಮಿಸಬೇಕು ಯುವ ಸಂಚಾಲಕರು ಹಾಗೂ ಹಸನ ನದಾಫ್ ಅವರು ಹೇಳಿದರು. ತರಕಾರಿ ಮಾರುಕಟ್ಟೆ ನಿರ್ಮಿಸದಿದ್ರೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ದಯಾಳುಗಳಾದ ತಾವು ಇದಕ್ಕೆ ಆಸ್ಪದ ಕೊಡದೆ ಕೂಡಲೇ ರೈತರಿಗೆ ತರಕಾರಿ ಮಾರುಕಟ್ಟೆ ನಿರ್ಮಿಸಿಕೊಡಬೇಕು ಎಂಬುದು ತಾಲೂಕಿನ ರೈತರ ಮನವಿಯಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರೇಣುಕಾ ಪಾಟೀಲ ರಾಷ್ಟ್ರೀಯ ರೈತ ಸಂಘ ಕಾರ್ಯದರ್ಶಿಗಳು, ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು, ದಾವಲ್ ಸಾಬ್ ಹೆಬ್ಬಾಳ, ಚಿದಾನಂದ ಭಜಂತ್ರಿ, ಅಮೀದ ಮುಲ್ಲಾ, ಸಂಗನಗೌಡ ಬಿರಾದರ, ನಬಿಲಾಲ್ ಚಿಕ್ಕಸಿಂದಗಿ, ಇಮಾಮ ಮುಲ್ಲಾ, ದೇವಾನಂದ ಹಡಪದ, ದಾದಾ ಬೇಪಾರಿ, ಕುಮಾರ ಚೌಹಾಣ್, ಮಲ್ಲಿಕಾರ್ಜುನ್ ಭಜಂತ್ರಿ, ರಿಯಾಸ್ ಜಾತಗಾರ, ಶಿವರೊಳ್ಳಿ, ಪ್ರಕಾಶ್ ಸಿಂದಗಿರಿ, ಬಂದೆ ನವಾಜ್ ನಾಯ್ಕೋಡಿ ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಹಾಗೂ ರೈತ ಸಂಘ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರಿಗೆ ಏನು ದೇವರಹಿಪ್ಪರಗಿ ತಾಲೂಕಿನಲ್ಲಿ ರೈತರು ಮಾರ್ಕೆಟ್ಗೆ ಈ ಮಾರಾಟಕ್ಕೆ ಬಂದರೆ ಜಾಗನೇ ಇಲ್ಲ, ಎಲ್ಲಪ್ಪ NH ರೋಡ್ ಮೇಲೆ ಮಾರಾಟ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಹಸನ್ ಅವರು ತಾಲೂಕು ಅಧ್ಯಕ್ಷ ನಮ್ಮ ಕನ್ನಡ ಸೇನೆ ಅಧ್ಯಕ್ಷರು ಅವರ ಮುಖಾಂತರ ಮಾನ್ಯ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಮನವಿ ಮಾನ್ಯ DC ಸಾಹೇಬರಿಗೂ ಫಾರ್ವರ್ಡ್ ಮಾಡ್ಕೊಂತ ಹೇಳಿದ್ದಾರೆ ತಹಸೀಲ್ದಾರ್ ಸಾಹೇಬರು. ಅದೇ ರೀತಿ APMC ಸೆಕ್ರೆಟರಿ ಏನು ಮಾಡ್ಬೇಕಪ್ಪ ಅಂದ್ರೆ ತುರ್ತಾಗಿ ಒಂದು ಮಾರುಕಟ್ಟೆಯನ್ನು ಘೋಷಣೆ ಮಾಡಬೇಕು. ಇಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಜಾಗ ಅಲಾಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ಒಂದು ನಮ್ಮ ಕನ್ನಡ ಸೇನೆ ರೈತ ಸಂಘ ವತಿಯಿಂದ ಒಂದು NH ತಡೆದು ಒಂದು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆವಾಗಿ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಶಾಸಕರಿಗೆ, ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ ಒಂದು ಎಚ್ಚರಿಕೆವಾಗಿ ರೈತ ಸಂಘ ವತಿಯಿಂದ ಒಂದು ನಾವು ಅವರಲ್ಲಿ ಕಳಕಳಿಯಿಂದ ವಿನಂತಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ವಿಚಾರಪ್ಪ ಏನಾಗ್ತದೆ ಅಂದರೆ, ದೇವರಹಿಪ್ಪರಗಿ ತಾಲೂಕು ಯಾರೂ ಕೇಳೋರಿಲ್ಲ ಅನ್ನೋ ಅನಿಸ್ತಾ ಇದೆ ನನಗೆ. ಯಾಕಂದರೆ ಭಾಳ ತಾರತಮ್ಯ ಆಗ್ತಾ ಇದೆ. ಧ್ವನಿ ಎತ್ತಬೇಕು. ಪ್ರತಿಯೊಬ್ಬ ಜನ, ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ದಲಿತರು ಎಲ್ಲರೂ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕು. ಯಾಕಂದರೆ ಮುಂದೊಂದು ದಿನ ನಮ್ಮ ತಾಲೂಕನ್ನು ಕಡೆಗಣಿಸ್ತಾರೆ, ಆ ಲೆವೆಲ್ ಹೋಗ್ತಾರೆ. ಯಾಕಂದರೆ ಯಾವುದೋ ಒಂದು ಪರಿಹಾರ ಇಲ್ಲ. ಒಂದು ಯಾವುದೇ ಒಂದು ನೋಡಿರಿ ಬಜೆಟ್ನಾಗ ನಮ್ಗೇನು ದೇವರಹಿಪ್ಪರಗಿ ತಾಲೂಕು ಏನು ಕೊಟ್ಟರೆ ಹೇಳಿ? ಏನೂ ಕೊಟ್ಟಿಲ್ಲ. ನಮ್ಮ ಬಬಲೇಶ್ವರ ನೀರಾವರಿಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ತಾಲೂಕು ಯಾಕೆ ಆಗ್ತದೆ? ಭಾಳ ದಿನದಂತ ಆಗ್ತಾ ಇದ್ದು ಒಂದೇ ದಿನ ಎಲ್ಲ ನಾವು ಹೇಳ್ತಾ ಇದ್ವಿ. ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಮಾಡ್ತಾ ಇರ್ತಾನೆ. ಉತ್ತರ ಕರ್ನಾಟಕದ ಹಾಗಾಗಿ ದೇವರಹಿಪ್ಪರಗಿ ತಾಲೂಕು ಅಂದರೆ ತುಂಬ ತಾರತಮ್ಯ. ಯಾಕೆ ದೇವರಹಿಪ್ಪರಗಿ ತಾಲೂಕು ಇಲ್ವಾ? ಆಲ್ರೆಡಿ ಇದೊಂದು ದೊಡ್ಡ ಮತಕ್ಷೇತ್ರ ಇದೆ. ಇದು ದೊಡ್ಡ ಒಂದು ಎಲ್ಲ ಜನಸಂಖ್ಯೆ ಒಂದು ಇದು ಇಂಥದ್ರಲ್ಲಿ ಒಂದು ಜನರಿಗೆ ಅನುಕೂಲ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಏನಾಗ್ತಾ ಇದೆ ಅಂದ್ರೆ ದೇವರಹಿಪ್ಪರಗಿ ತಾಲೂಕಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಿನ ಶಕ್ತಿ ಇದೆ. ಒಬ್ಬ ವ್ಯಕ್ತಿಯಿಂದ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಕೂತ್ಕೊಳ್ಳೋము. ಯಾವ ಸಂಘಟನೆಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ದೇವರಹಿಪ್ಪರಗಿಯಲ್ಲಿ ಹೋರಾಟ ಮಾಡೋಣ. ನಾವು ನೀವು ಅನ್ನೋದು ಬೇಡ. ಯಾಕಂದ್ರೆ ನೋಡ್ರಿ, ಈ ಕನ್ನಡ ಸೇನೆಯವರು ಕನ್ನಡ ನುಡಿ ನೆಲ ಜಲ ಪ್ರಕಾರ ಹೋರಾಟ ಮಾಡ್ತಾ ಇರ್ತಾರೆ. ರೈತರು, ನಾವು ರೈತ ಸಂಘದ ಬಗ್ಗೆ ಮಾಡ್ತಾ ಇರ್ತೀವಿ. ಕಾರ್ಮಿಕರದ್ದು ಭಾಳ ಸಮಸ್ಯೆ ಇದೆ. ಈ ರೀತಿಯಾಗಿ ನಮ್ಮ ಎಲ್ಲ ಸಂಘಟನೆಗಳು ದೇವರಹಿಪ್ಪರಗಿ ತಾಲೂಕಲ್ಲೇ ಹುಟ್ಕೊಂಡವ. ಇಲ್ಲ ಹೇಳಲ್ಲ, ಆದ್ರೆ ನಮ್ಮಲ್ಲಿ ಧ್ವನಿ ಎತ್ತಾ ಇಲ್ಲ, ಬೇರೆ ಕಡೆ ಧ್ವನಿ ಎತ್ತಾ ಇದ್ದಾರೆ. ನಾವು ದೇವರಹಿಪ್ಪರಗಿ ತಾಲೂಕಿನವರೇ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಚಾಲಕನಾಗಿನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿನಿ. ನಾವು ದೇವರಹಿಪ್ಪರಗಿಯಲ್ಲಿ ದೊಡ್ಡ ಒಂದು ಸಮಾವೇಶ ಮಾಡ್ಬೇಕಿದೆ ಮುಂದಿನ ತಿಂಗಳಲ್ಲಿ. ಯಾಕೆ ಈ ರೀತಿ ಆದ್ರೆ ಶಾಸಕರಿಗೂ ಹೇಳ್ತಾ ಇದ್ದೀವಿ ನಾವು. ಯಾಕೆ ಪಾಪ ಶಾಸಕರು ನಮ್ ಸ್ವಲ್ಪ ಧ್ವನಿ ಎತ್ತಬೇಕು. ಇರ್ಲಿ, ಕೊಟ್ಟರೆ ಕಡಿಮೆ ಕೊಡಕ್ಕೆ ಧ್ವನಿ ಎತ್ತರ ಕೊಡ್ತಾ ತಾನೆ. ತಾಯಿ ಮಗುವಿಗೆ ಹಾಲು ಉಣಿಸ್ಬೇಕಂದ್ರೆ ಅತ್ತಾಗ ಹಾಲು ಉಣಿಸ್ತಾರೆ. ಹಾಗಾಗಿ ನಾವು ಎಲ್ಲರೂ ಅದು ಧ್ವನಿ ಎತ್ತಬೇಕಾಗ್ತದೆ. ನಾನು ಒಂದು ವಿಷಯಗಳಾಗಿ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ, ಶಾಸಕರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ದೇವರಹಿಪ್ಪರಗಿ ತಾಲೂಕಿನಿಂದ ಇದು ಮನವಿ ಒಂದು ಕೇಳ್ಕೊತಾ ಇದ್ದೀವಿ. ನಮ್ಮ ಕರ್ನಾಟಕ ಸೇನೆಗೆ ಸ್ವಾಗತ, ನಮಸ್ಕಾರ. ಇಂದು ನಾವು ದೇವರಹಿಪ್ಪರಗಿ ತಾಲೂಕಿನಲ್ಲಿ ಇಲ್ಲಿ ಮನವಿ ಕೊಡಕ್ಕೆ ಬಂದೆ. ದೇವರಹಿಪ್ಪರಗಿ ತಹಸೀಲ್ದಾರ್ ಕಚೇರಿಗೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ, ದೇವರಹಿಪ್ಪರಗಿ ತಾಲೂಕಿನಾಗ ತರಕಾರಿ ಮಾರುಕಟ್ಟೆ ಇಲ್ಲ. ಇದು ತಾಲೂಕನಾಗ ಅನ್ಸಲಾಗ್ಯದ.
ನೋಡಕಟ್ಟೆ ತಾಲೂಕು 2 ಹಳ್ಳಿ ಸೇರಿದ್ರೆ ಒಂದು ತಾಲೂಕು ಏನು ಯಾವ ಆಫೀಸ್ಗಳು ಇಲ್ಲ, ಏನೂ ಇಲ್ಲ. ಇದೊಂಥರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಬಿಸಿಲು ನಾಡು ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಅಂತಾರೆ, ಬಿಸಿಲು ಭಾಳ ಇರ್ತದೆ. ಇವ್ರು ಬಿಸಿಲಾಗ ರೈತರಿಗೆ ಕುಂಡಿಸ್ತೇವೆ ನಾವು. ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ರೈತ ಅಂತ ಹೇಳಿ ನಾವು ಬರೀ ಮಾತಿನಿಂದ ಬರೀ ಹೇಳೋದಷ್ಟೇ ಆಗ್ಯದ. ಅವ್ರಿಗೆ ರೈತರಿಗೆ ಏನೂ ಅನುಕೂಲ ಆಗೋದಿಲ್ಲ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಅಂತೂ ತಿಳ್ಕೊಂತೇ ಬಂದ್ರೆ ಮೊದಲಿಂದ ರಾಜಕಾರಣಿಗಳು. ಈಗ ಅಕಸ್ಮಾತಾಗಿ ಇಲ್ಲಿ ತರಕಾರಿ ಮಾರುಕಟ್ಟೆಯನ್ನು ಮಾಡ್ಲಿಕ್ಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾವು ಎಚ್ಚರಿಸ್ತೇವೆ. ಕರ್ನಾಟಕ ಸೇನೆ ವತಿಯಿಂದ ನಾವು ರೈತ ಸಂಘದಿಂದ ನಮ್ಮ ಸಿದ್ದನಗೌಡ ಪಾಟೀಲ್ರು ಮತ್ತು ರಾಷ್ಟ್ರೀಯ ರೈತ ಸಂಘದ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ ಅವ್ರ ಜೊತೆ ಸೇರಿ ಒಂದು ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಕೊಟ್ಟೇವಿ. ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾದಂಥದ್ದು ಯಾವುದಾದ್ರೂ ತಾಲೂಕು ಇದ್ರೆ ಅದು ನಮ್ಮ ದೇವರಿಪ್ಪರ್ಗಿ ತಾಲೂಕು. ಇವತ್ತಿನ ದಿವಸ ತರಕಾರಿ ಮಾರೋರಿಗೆ ಜಾಗ ಇಲ್ಲ ಅಂತಂದ್ರೆ ನಾವು ಯಾವ ಪರಿಸ್ಥಿತಿ ಒಳಗೆ ಅದೀವಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು. ಶಾಸಕರು ಸುಮ್ಮನೆ ಕೂಡಬಾರ್ದು. ಹೆಚ್ಚುವರಿ ನೀವು ಪರಿಹಾರ ನಿಧಿಯಿಂದ ದುಡ್ಡು ತೊಗೊಂಡು ಬಂದು ಶಾಸಕರನ್ನು ಇವತ್ತು ತರಕಾರಿ ವ್ಯಾಪಾರಸ್ಥರಿಗೆ ಸಹಕಾರ ಮಾಡಿಕೊಡ್ಬೇಕು, ಅವ್ರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡ್ಬೇಕಂತೇಳಿ ನಾನು 2 ಮಾತು ಮುಗಿಸ್ತೀನಿ. ನಾನು ರಾಷ್ಟ್ರೀಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರಳಿನ ಕುರಿತು ನಮ್ಮ ಹೋರಾಟ. ಮುಂದಿನ ದಿನಗಳಲ್ಲಿ ಈ ಹೋರಾಟ ವ್ಯವಸ್ಥೆ ಜಿಲ್ಲಾಡಳಿತ ತಾಲೂಕಾಡಳಿತ ಮಾಡಿಕೊಡದೇ ಇದ್ದಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆದು ಪ್ರೊಟೆಸ್ಟ್ ಮಾಡೋಕೆ ನಾವು ಸಿದ್ಧರಾಗಿವತ್ತು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ತಹಸೀಲ್ದಾರರಿಗೆ ಮನವಿ ಕೊಡ್ತಾ ಮುಖಾಂತರ ಏನಪ್ಪ ಅಂತಂದ್ರೆ ದೇವರಿಪ್ಪಿ ತಾಲೂಕು ಒಂಥರ ತಾರತಮ್ಯ ಆಗ್ತಾ ಇದೆ. ಯಾಕಂದ್ರೆ ನೋಡ್ರಿ, ಇಲ್ಲಿ ರೈತರೆಲ್ಲ ಬೆಳೆದು ಏನಾದ್ರು ಮಾರ್ಕೆಟ್ ಬಂದು ಮಾರ್ಬೇಕಂದ್ರೆ NH ರೋಡ್ ಮ್ಯಾಗ ಕೂತ್ ಮಾರಬೇಕು. ಎಷ್ಟು ಧೂಳ, ಏನು ಬಿಸಿಲು, ಇಂಥ ಇದರಲ್ಲಿ ಅವರೊಂದು ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಮಾನ್ಯ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಫಸ್ಟ್ ಶಾಸಕರಿಗೂ ಒಂದು ಮಾತು ಮಾನ್ಯ ಉಸ್ತುವಾರಿ ಮಿನಿಸ್ಟ್ರಿಗೂ ಹೇಳ್ತಾ ಇದೀವಿ. ಯಾಕಂದರೆ ಪರಿಹಾರದಲ್ಲೂ ತಾರತಮ್ಯ ಇದೆ, ಬೆಳೆ ವಿಮೆಯಲ್ಲೂ ತಾರತಮ್ಯ ಇದೆ. ಪ್ರತಿಯೊಂದು ಇಲ್ಲಿ ತಾಲೂಕು ಆಫೀಸ್ ಆಗಬೇಕಾದ್ರೆ ತಾಲೂಕು ಆಫೀಸ್ APMC ಮಾರ್ಕೆಟು ಮತ್ತು ತೋಟಗಾರಿಕೆ, ಕೃಷಿ ಇಲಾಖೆ ಪ್ರತಿಯೊಂದು ಇಲಾಖೆ ಆಗಬೇಕಂತ ನಾನು ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ವಿ ಬಜೆಟ್ನಲ್ಲಿ. ಆ ಬಜೆಟ್ನಾಗ ಏನೂ ನಮ್ಮ ತಾಲೂಕು ಯಾವುದು ಘೋಷಣೆ ಮಾಡಿಲ್ಲ. ಭಾಳ ಒಂದು ಯಾಕಂದ್ರೆ ಉಸ್ತುವಾರಿ ಮಿನಿಸ್ಟ್ರು ನಮ್ಮ ತಾಲೂಕಿನ ಯಾಕೆ ಈ ಥರ ನಾವು ರೈತರು, ನಾವು ಜನ, ನಮ್ಮದು ಓಟ್ ಇದೆ ತಾನೇ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಇದೆ. ಈಗ ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬರು ಮಾನ್ಯ ಉಸ್ತುವಾರಿ ಮಿನಿಸ್ಟ್ರಿಗೂ ಇದನ್ನ ಲೆಟರ್ ಕಳಿಸ್ಬೇಕು, DC ಮತ್ತು ಸರ್ಕಾರಕ್ಕೆ ಈ ಗಮನ ತರಿಸಬೇಕು. ವಿತಿನ್ ಒಂದು 15 ದಿನ ಒಳಗಡೆ ಇವರು APMC ಮಾರ್ಕೆಟ್ ಒಂದು ಸ್ಥಾಪನೆ ಮಾಡೋಂಥ ಒಂದು ಅವಕಾಶ ಮಾಡಿಕೊಡ್ಬೇಕಾಗಂತ. ಯಾಕಂದ್ರೆ ರೈತ ಸಂಘದವ್ರು ನಾವು ನಿಮ್ಗೆಲ್ಲ ತಿಳ್ಕೊತಾ ಇದ್ದೀವಿ. ಯಾಕಂದ್ರೆ ನಿಮ್ಮ ಮ್ಯಾಗ ಭಾಳ ನಂಬಿಕೆ ಇದೆ. ಯಾಕಂದ್ರೆ ಏನೋ ಸಾಹೇಬ್ರು ಮಾಡ್ತಾ ಇರೋ ಒಂದು ವಿಚಾರಗಳು ಬಂದಿದೆ. ನಾವು ನಿಮ್ಮ ಆಫೀಸ್ಗೂ ನಾವು ಬಂದಿಲ್ಲ ಇಲ್ಲಿ. ಯಾಕಂದ್ರೆ ಅದಕ್ಕೋಸ್ಕರ, ಯಾಕಂದ್ರೆ ಬೀದಿ ವ್ಯಾಪಾರಿಗಳಿಗೂ ಅವ್ರಿಗೆ ಐತೆ ತಾನೆ. ನಾನು ದಿನ ಮಾರ್ಕೆಟ್ ಹೋಗಿ ಕರ್ಲಾಕ ಭಾಳ ಬಿಸಿಲು ಹೊತ್ತೈತಿ. ಹಸನ್ ಅವ್ರು ಒಳ್ಳೆಯ ವಿಚಾರಗಳು ಇಂಥ ಟೈಮಲ್ಲಿ, ಯಾಕಂದ್ರೆ ನೀರಲ್ಲಿ ನೀರು ಕಟ್ಟಬೇಕು, ನೀರು ಆಗ್ತಾ ಇಲ್ಲ ಅಂಥ ಬೇಸಿಗೆಯಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಸನ್ ಅವ್ರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇಂಥ ವಿಷಯಗಳನ್ನ ಎತ್ತಾ ಇದಾರಲ್ಲ, ನಮ್ಮ ರೈತ ಸಂಘ ಯಾವತ್ತೂ ಬೆನ್ನೆಲುಬಾಗಿರ್ತೀವಿ. ನಾವು ಕರ್ನಾಟಕ ರಾಜ್ಯದಿಂದ ನಿಮ್ಗೆ ಯಾವತ್ತೂ ಬೆನ್ನೆಲುಬಾಗಿರ್ತದೆ. ಜಿಲ್ಲಾದಲ್ಲಿ ನಿಮಗೆ ಯಾವುದೇ ಒಂದು ಎಲ್ಲ ಪ್ರಗತಿಪರ ಸಂಘಟನೆಗಳ ಕೂಡುಗಳು, ಎಲ್ಲ ಸಂಘಟನೆಗಳು ಕೂಡಿಕೊಂಡು ಒಂದು ಮನವಿಯನ್ನು ಹಸನ್ ಮುಖಾಂತರ ತಾಲೂಕು ದಂಡಾಧಿಕಾರಿಗಳು ದೇವರಿಪ್ಪರಿಗೆ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ವಿಷಯ ಏನೆಂದರೆ, ದೇವರಿಪ್ಪರಿಗೆ ಪಟ್ಟಣದಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಿಸುವ ಕುರಿತು ಮಾನ್ಯರೇ, ವಿಜಯಪುರ ಜಿಲ್ಲೆಯ ದೇವರಿಪ್ಪರಿಗೆ ಪಟ್ಟಣದಲ್ಲಿ ವಿಜಯಪುರದಿಂದ ಕಲಬುರಗಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ರೈತರು ತರಕಾರಿ ತಂದು ಬಿಸಿಲು ಮಳೆ ಗಾಳಿ ಎನ್ನದೆ ರೈತರು ತರಕಾರಿ ಮಾರುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿ ಇರುವುದರಿಂದ ಅನೇಕ ವಾಹನಗಳು ತಿರುಗಾಡುತ್ತವೆ. ರೈತರು ತಮ್ಮ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ತರಕಾರಿ ಮಾರುತ್ತಿದ್ದು, ರೈತರ ಪರಿಸ್ಥಿತಿ ಯಾರೂ ಕೇಳದಾಗಿದೆ.